ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನ ದೃಷ್ಟಿಯಲ್ಲಿ ಆತನಿಗೆ ನಿಷ್ಠೆಯನ್ನು ತೋರಿಸುವಂಥದ್ದು ಬಹಳ ಬಹಳ ಕಷ್ಟ. ದೇವರ ದೃಷ್ಟಿಯಲ್ಲಿ ಒಬ್ಬ ವಿಶ್ವಾಸಿಯು ದೇವಭಕ್ತಿಯಲ್ಲಿ ಶ್ರದ್ಧೆ ಇಲ್ಲದವನಾಗಿದ್ದರೆ ಇದು ಬಹಳ ಮುಖ್ಯ. ಅವನು ಟೀಕೆಗೆ ಭಯಪಟ್ಟು ಸತ್ಯದ ಪರವಾಗಿ ನಿಲ್ಲಲು ಕಷ್ಟ ಆಗುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ದೇವಭಕ್ತಿ ರಹಸ್ಯದಲ್ಲಿ ಅವನು ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಬೇಕು. ಕೀರ್ತನೆ 25:14 ಹೇಳ್ತದೆ, ದೇವರು ತನಗೆ ಭಯಪಡುವವರಿಗೆ ಮಾತ್ರ ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾರೆ. ಯಾರು ಆತನಿಗೆ ಭಯಪಡ್ತಾರೋ ಅವರಿಗೆ ಕರ್ತನು ತನ್ನ ಕರ್ತನ ರಹಸ್ಯಗಳನ್ನು ಬಹಿರಂಗಪಡಿಸ್ತಾರೆ. ಪ್ರಕಟಣೆ ಪತ್ರಿಕೆ 21ನೇ ಅಧ್ಯಾಯ 8ರಲ್ಲಿ ನಾವು ನೋಡುವುದಾದರೆ, ದೇವರ ವಿಷಯದಲ್ಲಿ ಏಡಿಯಾಗಿರುವುದು ಅಪಾಯಕಾರಿ. ಯಾಕೆಂದರೆ ಬೆಂಕಿಯ ಕೆರೆಗೆ ಕಳುಹಿಸಲ್ಪಡುವ ವ್ಯಕ್ತಿಗಳ ಪಟ್ಟಿಯಲ್ಲಿ ಏಡಿಗಳು ಮೊದಲನೆಯವರಾಗಿದ್ದಾರೆ. ಆ ಪಟ್ಟಿಯಲ್ಲಿ ಕೊಲೆಗಾರರು, ಅನೀತಿವಂತರು, ಮಾಟಗಾರರು, ವಿಗ್ರಹ ಆರಾಧಕರು ಇವರೆಲ್ಲರೂ ಬರುವುದು ಇವರ ನಂತರವೇ. ಮಾರ್ಟಿನ್ ಲೂಥರ್ ಆತನು ಬಹಳ ದೇವರ ಮನುಷ್ಯ. ಆತ ಎಷ್ಟು ಚಂದ ಹೇಳ್ತಾನಂದರೆ, ನಾನು ದೇವರ ಸತ್ಯದ ಪ್ರತಿಯೊಂದು ಭಾಗವನ್ನು ನಂಬುತ್ತೇನೆ, ಅಂದರೆ ಸತ್ಯವೇದವನ್ನು ನಾನು ನಂಬುತ್ತೇನೆ ಎಂಬುದಾಗಿ ಬಹಿರಂಗವಾಗಿ ಘೋಷಿಸ್ತಾನೆ. ಬಹಿರಂಗವಾಗಿ ನಿಜವಾಗಿಯೂ ಕ್ರಿಸ್ತನನ್ನು ನಾನು ನಂಬುತ್ತೇನೆ. ಕರ್ತನು ನನ್ನನ್ನು ನಡೆಸ್ತಾ ಇದ್ದಾನೆ. ಕ್ರಿಸ್ತನು ನಮ್ಮಂತೆಯೇ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ ಎಂಬ ಸತ್ಯದ ಸುತ್ತ ಭಾರತದಲ್ಲಿರುವ ನಮ್ಮ ಕ್ರೈಸ್ತ ಸಭೆಗಳ ವಿರುದ್ಧವಾಗಿ ಅತಿ ತೀವ್ರವಾದಂಥ ಕಾಳಗ ನಡೆದಿದೆ. ನಮ್ಮ ಸಭೆಗಳ ಆಧಾರ ಸ್ತಂಭ ಸಾಕ್ಷಿಯಾಗಿದೆ. 1 ತಿಮೋತಿ 3ನೇ ಅಧ್ಯಾಯ 15ರಲ್ಲಿ ಹೇಳ್ತದೆ, ಸತ್ಯವನ್ನು ಧೈರ್ಯವಾಗಿ ಸಂಕೋಚವಿಲ್ಲದೆ ಘೋಷಿಸಿದ್ದೇವೆ. ಇದರ ಫಲವಾಗಿ ಹಲವಾರು ಜನರ ಜೀವನಗಳಲ್ಲೂ ರೂಪಾಂತರ ಉಂಟಾಗಿರುವುದನ್ನು ನಾವು ನೋಡಿದ್ದೇವೆ. ಇದು ದೇವಭಕ್ತಿಯ ರಹಸ್ಯ. ಕ್ರಿಸ್ತನು ಶರೀರಧಾರಿಯಾಗಿ ಬಂದನು ಎಂಬುದನ್ನು ನಾವು ಅದನ್ನು ಸಿದ್ಧಾಂತವಾಗಿ ನೋಡುವಂಥದ್ದಲ್ಲ. ಒಬ್ಬ ಮನುಷ್ಯನಾಗಿ ಜೀವಿಸಲು ಕ್ರಿಸ್ತನು ಮಾನವ ಶರೀರದಲ್ಲಿ ಬಂದನು ಎಂಬುದನ್ನು ಅರಿಯಬೇಕಾಗಿದೆ. ನಿಜಾಂಶ, ಕ್ರಿಸ್ತನು ಒಬ್ಬ ಮಾನವನಾಗಿ ಪ್ರಕಟವಾಗಿರುವುದನ್ನು ನೋಡುವುದರ ಬದಲಾಗಿ ಅನೇಕರು ಇದನ್ನು ಒಂದು ಸಿದ್ಧಾಂತ ರೂಪದಲ್ಲಿ ನೋಡುವ ಮೂಲಕ ತಾವೇ ಪರಿಸಾಯರಾಗಿದ್ದಾರೆ. ದೇವರಾತ್ಮ ನಮ್ಮನ್ನು ನಡೆಸ್ತದೆ. ಕರ್ತನ ಆತ್ಮ ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಹೃದಯದ ಅಂತರಾಳದಲ್ಲಿ ನಾವು ಕರ್ತನನ್ನು ನಂಬುವವರಾದರೆ ಅದ್ಭುತಗಳನ್ನು ಕಾಣುತ್ತೇವೆ. ಪವಿತ್ರಾತ್ಮನ ಬಲವು ಸಿಗ್ತದೆ. ನಮ್ಮ ಬದುಕು ಉನ್ನತವಾಗಿ ರಮ್ಯವಾಗಿರ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ ಪ್ರಿಯರೇ. ಏಕೆಂದರೆ ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ಇವತ್ತು ಅಪ್ಪ ವಿಧವೆಯರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ವಿಧವೆಯರಿಗಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಅವರ ಕುಟುಂಬಗಳಲ್ಲಿ ಕಷ್ಟ ಇರ್ತಕ್ಕಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಯೇಸುವೇ, ಅವರ ಅಗತ್ಯಗಳನ್ನು ಪೂರೈಸು. ಅವರ ಮಕ್ಕಳ ಅಗತ್ಯಗಳನ್ನು ಪೂರೈಸಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳನ್ನು ಉನ್ನತಕ್ಕೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.
ಹಾಲೆಲ್ಲೂಯ್ಯ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.